1 ಲೀಟರ್ ಹಾಲು ಬಿಜೆಪಿ ಅವಧಿಯಲ್ಲಿ ಕರ್ನಾಟಕದಲ್ಲಿ 39 ರೂಪಾಯಿ, ಈಗ 44 ರೂಪಾಯಿ. ಅದು ಕೂಡ ಜಾಸ್ತಿ ಮತ್ತೆ ಆಗತ್ತಂತೆ. ಮೊನ್ನೆನೋ ಸುದ್ದಿ ಬಂದಿತ್ತು, 44 ರೂಪಾಯಿ ಆಗಿದೆ. 39 ರೂಪಾಯಿಂದ 44 ರೂಪಾಯಿ. ಇದು ಕೇವಲ 1.5 ವರ್ಷದಲ್ಲಿ ಆಗಿರುವಂತ ಬದಲಾವಣೆ. ರೈತರ ಪಹಣಿ ಬಿಜೆಪಿ ಅವಧಿಯಲ್ಲಿ 10 ರೂಪಾಯಲ್ಲಿ ಆಗ್ತಾ ಇತ್ತು, ಅದೀಗ 100 ರೂಪಾಯಿ ಆಗ್ತಾ ಇದೆ. ಇದೆಲ್ಲವೂ ಕೂಡ ನಿಮಗೆ ವಿತ್ ಡಾಕ್ಯುಮೆಂಟ್ ನಾನು ಹೇಳಿ. ವಿದ್ಯುತ್ ದರ ಯೂನಿಟ್ಗೆ 4.75 ಪೈಸೆ ಇತ್ತು, ಈಗ ಅದು 6 ಪೈಸೆ ಆಗಿದೆ 1 ಯೂನಿಟ್ಗೆ. 1 ಲೀಟರ್ ಪೆಟ್ರೋಲ್ ಬೆಲೆ 99 ರೂಪಾಯಿ 86 ಪೈಸೆ ಇತ್ತು, 86 ಪೈಸೆ. ಕಾಂಗ್ರೆಸ್ ಅವಧಿಯಲ್ಲಿ 102 ರೂಪಾಯಿ 92 ಪೈಸೆ ಆಗಿದೆ, ಅದಕ್ಕೊಂದು ಎಕ್ಸ್ಟ್ರಾ ಟ್ಯಾಕ್ಸ್ ಆಗ್ತದೆ. 1 ಲೀಟರ್ ಡೀಸೆಲ್ ಬೆಲೆ 85 ರೂಪಾಯಿ 44 ಪೈಸೆ ಇತ್ತು, ಅದು 88 ರೂಪಾಯಿ 90 ಪೈಸೆ ಆಗಿದೆ. ಮದ್ಯಪ್ರಿಯರ ಅಚ್ಚುಮೆಚ್ಚಿನ ಒಂದು KF ಕಿಂಗ್ ಫಿಶರ್ ಬಿಯರ್ ಒಂದು ಬಿಯರ್ ಎಷ್ಟಕ್ಕೆ ಸಿಗ್ತಾ ಇತ್ತು? 145, ಈಗ 185. ಬಡವರು ಸೇವಿಸುವ ರಮ್ 120 ರೂಪಾಯಿಗೆ, ಈಗ ಎಷ್ಟು? 160 ರೂಪಾಯಿ. ನೋಂದಣಿ ಮುದ್ರಾಂಕ 20 ರೂಪಾಯಿ ಇತ್ತು, ಅದು 100 ರೂಪಾಯಿ ಆಗಿದೆ. ಮಕ್ಕಳನ್ನ ದತ್ತು ಪಡೆದರೆ ಸಾಮಾನ್ಯ ದರ ಶುಲ್ಕ ದುಪ್ಪಟ್ಟಾಗಿದೆ. ಆಸ್ತಿ ವಿಭಜನೆ ಶುಲ್ಕ ಸಾಮಾನ್ಯ ದರ 4 ಪಟ್ಟು ಹೆಚ್ಚಳವಾಗಿದೆ. ಎಂಜಿನಿಯರಿಂಗ್ ಫೀಸ್ 15% ಕಡಿಮೆ ಇತ್ತು ಬಿಜೆಪಿ ಅವಧಿಯಲ್ಲಿ, ಅದು ಶೇಕಡ 15% ಜಾಸ್ತಿ ಆಗಿದೆ ಕಾಂಗ್ರೆಸ್ ಅವಧಿಯಲ್ಲಿ. ವಾಹನ ರಿಜಿಸ್ಟ್ರೇಷನ್ 3% ಇತ್ತು, ಕಡಿಮೆ ಇತ್ತು, 3% ಜಾಸ್ತಿ ಆಗಿದೆ. ಬಾಡಿಗೆಗೆ ವಾಹನ ಪಡಿತೀವಲ್ವ, ಯಾವುದು ಗವರ್ಮೆಂಟ್ ಬಸ್ಗಳನ್ನ, ಅದು 1.5-2 ರೂಪಾಯಿ ಏನಾಯ್ತು, ಅದು 6 ರೂಪಾಯಿನ ಮಾಡಿ. ಇಷ್ಟೆಲ್ಲ ಬೆಲೆ ಏರಿಕೆ ಆಗಿದೆ. ಇದರ ಈ ಸಂದರ್ಭದಲ್ಲಿ ಕೇಳೋದು, ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಬೆಲೆ ಏರಿಕೆಗಳು ಜಾಸ್ತಿ ಆಗ್ತಾ ಇದೆ, 1ಕ್ಕೆ 2ರಷ್ಟು ಆಗ್ತಾ ಇದೆ. ಅಂಕಿ ಅಂಶಗಳನ್ನ ಜಯಪ್ರಕಾಶ್ ಶೆಟ್ಟರು ಕೆಳಗಡೆ ಅವರು ತೋರಿಸ್ಕೊಳ್ತಾ ಬರ್ತಾ ಇದ್ದಾರೆ, ಒಂದಾದ ಮೇಲೆ ಒಂದು ತೋರಿಸ್ಕೊಳ್ತಾ ಬರ್ತಾ ಇದ್ದಾರೆ. ಅರೆ, ಕೇಂದ್ರ ಸರ್ಕಾರ ರೂಪಾಯಿ ಮೌಲ್ಯವನ್ನ 85 ರೂಪಾಯಿ ದಾಟಿಸಿದೆ, ಅದರ ಬಗ್ಗೆ ಮಾತಾಡ್ರಪ್ಪ ಅಂತಂದ್ರೆ ಮಾತಾಡೋದೇ ಇಲ್ಲ. ವಿದೇಶಿ ಸಾಲ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸಾಲ ಮಾಡಿರುವಂತ ಅತ್ಯಂತ ಸಾಲಗಾರರ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ. ಅದನ್ನ ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ಮಾತಾಡೋದೇ ಇಲ್ಲ. 200 ಲಕ್ಷ ಕೋಟಿ ಮೀರ್ತಾ ಇದೆ, ಅದರ ಬಗ್ಗೆ ಮಾತಾಡೋದಿಲ್ಲ. ಡೀಸೆಲ್ ಬೆಲೆ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಹೋಗ್ತಾ ಇದೆ, ಅದರ ಬಗ್ಗೆ ಮಾತಾಡೋದಿಲ್ಲ. ಇಲ್ಲಿ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಕೇಂದ್ರ ಸರ್ಕಾರದ ಪಾಲಿಲ್ವಾ? ಕೇಂದ್ರ ಸರ್ಕಾರದ ಪಾಲು ಅವರ ನೀತಿಯಿಂದಾಗಿ ಇವತ್ತು ಬೆಲೆ ಏರಿಕೆಗಳು ಏರ್ತಾ ಇಲ್ವಾ? ಎಲ್ಲಿದೆ ರೀ? ನರೇಂದ್ರ ಮೋದಿ ಅವರಾಗ್ಲಿ, ನಿರ್ಮಲಾ ಸೀತಾರಾಮನ್ ಅವರು, ಇವರಿಬ್ಬರು ಬಿಟ್ರೆ ಕೇಂದ್ರ ಸರ್ಕಾರದಲ್ಲಿ ಬೇರೆ ಯಾವ್ದಾದ್ರು ಒಬ್ಬ ಮಂತ್ರಿ ಮಾತಾಡಿದ್ರೆ ನೋಡಿದಿರೇನ್ರಿ? ಅದು ನರೇಂದ್ರ ಮೋದಿ ಅವರು ಟೆಲಿಪ್ರಾಂಪ್ಟರ್ ಇಲ್ಲದೆ ಅವ್ರು ಮಾತಾಡಕ್ ಬರೋದೇ ಇಲ್ಲ. ಟೆಲಿಪ್ರಾಂಪ್ಟರ್ ಕೈ ಕೊಡ್ತು ಅಂದ್ರೆ ಮುಗೀತು. ಮೊನ್ನೆ ನೋಡಿದ್ವಲ್ಲ ಕಾಮಿಡಿ, ಅಂದ್ರೆ ಮುಂದುಗಡೆ ಬರೀತಾ ಇರೋದನ್ನ ಇವರು ಓದುವಂತಹ ಉತ್ಸವ ಮೂರ್ತಿ ಪ್ರಧಾನಮಂತ್ರಿಗಳು. ನಿರ್ಮಲಾ ಸೀತಾರಾಮನ್ ಅವರು ಕಾಮಿಡಿ ಮಾಡ್ತಾ ಇರಿ, ದೇಶವನ್ನ ನಡೆಸ್ತಾ ಇದ್ದಾರೆ. ಇಂಥವರನ್ನ ಇಟ್ಕೊಂಡು ನಾವು ದೇಶದ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇನ್ನು ರಾಜ್ಯ ಸರ್ಕಾರಗಳು ಅದೇನು ಅರ್ಥ ಆಗಿಲ್ಲ, ಅವರೂ ಸಹ ಇದೇ ರೀತಿ ಜನರಿಗೆ ಮಂಕುಬೂದಿಯನ್ನ ಎರಚಿ ಅವರೂ ಸಹ 1,04,000 ಕೋಟಿ ರೂಪಾಯಿಯನ್ನ ಸಾಲ ಮಾಡಿ ಜನರ ಮುಂದೆ ಇಟ್ಟು ನಾವೇನೋ ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಇವರು ಹೇಳ್ತಾರೆ. ಅವರು ಹೇಳ್ತಾ ಇದ್ದಾರೆ, ನಾವು ದೇವರ ಹೆಸರಿನಲ್ಲಿ, ರಾಮನ ಹೆಸರಿನಲ್ಲಿ ಭಾವನೆಗಳನ್ನ ಬಿತ್ತಿ ನಾವು ಓಟ್ ತಗೊಂಡು ನಾವು ಹೇಗಾದ್ರೂ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇರುವಂತದ್ದು. ಜಯಪ್ರಕಾಶ್ ಶೆಟ್ಟರು ಹಿಂದೊಮ್ಮೆ ಹೇಳಿದ್ರು, ಇಲ್ಲಿ ಭಾರತದ ವಿದೇಶಿ ಸಾಲ 1947ರಿಂದ 2014ರವರೆಗೆ ಮನಮೋಹನ್ ಸಿಂಗ್ ವರ್ಗುನು ಎಷ್ಟು ಸಾಲ ಇತ್ತು? 55 ಲಕ್ಷ ಕೋಟಿ ಇತ್ತು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾದ ಮೇಲೆ 9 ವರ್ಷಗಳ ಕಾಲ ಎಷ್ಟು ಆಯ್ತು? 162 ಲಕ್ಷ ಕೋಟಿಗೆ ಏರ್ತು. ಅದನ್ನ ಅವರು ಹೇಳಿದ್ರು. ಅದೇ ಜಯಪ್ರಕಾಶ್ ಶೆಟ್ಟರು ಇವಾಗ ಹೇಳ್ಬೇಕಾಗಿತ್ತಲ್ಲ, ಭಾರತ ದೇಶದ ವಿದೇಶಿ ಸಾಲದ ಬಗ್ಗೆ ಹೇಳ್ಬೇಕಾಗಿತ್ತಲ್ಲ, ಯಾಕೆ ಹೇಳ್ತಾ ಇಲ್ಲ? ಇದನ್ನೇ ಪದೇ 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 ಸಂತೋಷ್ ಲಾಡ್ ಬಾಯಿ ಬಡ್ಕೊಳ್ತಾ ಇದ್ದಾರೆ. ಇದನ್ನ ಯಾವ ಮಾಧ್ಯಮಗಳು ಬಾಯಿ ಮಾತಾಡ್ತಾ ಇಲ್ಲ, ಎಲ್ಲ ಮೌನಕ್ಕೆ ಶರಣಾಗಿದ್ದಾರೆ. ಯಾಕೆ? ಒಂದು ರಾಜಕೀಯ ಪಕ್ಷದ ಪ್ರಚಾರಕ್ಕೋಸ್ಕರ ಇವರು ಇದ್ದಾರ? ವಾಸ್ತವ ಸತ್ಯ ಹೇಳ್ರಿ, ವಾಸ್ತವ ಸತ್ಯ ಹೇಳಿ. ಈ ರೀತಿ ಇದೆ ಅಂತ ಹೇಳಿ. ಇಲ್ಲಿ 15% ಬಸ್ ದರ ಏರಿಸ್ಬಿಟ್ರು, ಆಯ್ತು, 4 ದಿವಸ ಬಡ್ಕೊಳ್ತಾರೆ, ಆಮೇಲೆ ಜನ ಸುಮ್ಮನೆ ಆಗ್ತಾರೆ, ಅಡ್ಜಸ್ಟ್ ಆಗ್ತಾರೆ. ನೀವೇನ್ ಮಾಡ್ತಾ ಇದ್ದೀರಿ? ನೀವು ಕಮರ್ಷಿಯಲ್ಗೋಸ್ಕರವಾಗಿ, TRPಗೋಸ್ಕರವಾಗಿ ಮತ್ತಷ್ಟು ಸ್ಟೋರಿ ಮಾಡ್ತಾ ಹೋಗ್ತಾ ಇದ್ರಿ. ವಿಚಾರ ಮಾಡ್ಬೇಕ್ರಿ, ನಾವ್ ಏನ್ ಮಾಡ್ತಾ ಇದೀವಿ, ನಮ್ ಜವಾಬ್ದಾರಿ ಏನಿದೆ ಅಂತ ಏನಾದ್ರೂ ವಿಚಾರ ಮಾಡ್ತಾ ಇದ್ದೀರಾ? ಅಂಕೆ ಇಲ್ಲದಂತೆ ಓಡ್ತಾ ಇದ್ದೀರಿ. ಎಲ್ಲಿ ಓಡ್ತಾ ಇದ್ದೀರಿ ಅಂತ ನಿಮ್ಗೆ ಗೊತ್ತಿಲ್ಲ. ಇದು ಇವತ್ತಿನ ಮಾಧ್ಯಮಗಳ ಪರಿಸ್ಥಿತಿ. ಮಾಧ್ಯಮಗಳು ಈ ಹಂತಕ್ಕೆ ಇಳಿತಾ ಇದಾವೆ ಅಂತಂದ್ರೆ ನೀವು ವಿಚಾರ ಮಾಡಿ ನೋಡಿ. ಇಲ್ಲಿ ಸತ್ಯವನ್ನ ಮುಚ್ಚಿಡುವಂತಹ ಕೆಲಸ ಆಗ್ತಾ ಇದೆ.
ಎಲ್ಲಾ ರಾಜಕಾರಣಿಗಳು ಒಂದೇ, ಮೇಲ್ನೋಟಕ್ಕೆ ಮಾತ್ರ ಶತ್ರುಗಳಾಗಿ ಬಿಂಬಿಸ್ಕೊಳ್ತಾರೆ, ಒಳಗಡೆ ಇವರೆಲ್ಲ ಒಂದೇನೆ. ಮೂರ್ಖರಾಗ್ತಾ ಇರುವುದು ಪ್ರಜೆಗಳು, ಮುಟ್ಟಾಳರಾಗ್ತಾ ಇರುವುದು ಪ್ರಜೆಗಳು. ಇಲ್ಲಿ ಜನರಿಗೆ ಮುಂಕುಬೂದಿಯನ್ನ ಎರಚುವಂತಹ ಎಲ್ಲಾ ರಾಜಕೀಯ ಪಕ್ಷಗಳು, ಎಲ್ಲಾ ಸರ್ಕಾರಗಳು ಇದೇ ಕೆಲಸ ಮಾಡ್ತಾ ಇದೆ. ಇವರನ್ನು ಎಚ್ಚರಿಸಬೇಕಾದಂತಹ ಕೆಲಸ ಈ ಮಾಧ್ಯಮಗಳು ಮಾಡಬೇಕಾಗಿತ್ತು. ಆದ್ರೆ ಈ ಮಾಧ್ಯಮಗಳ ಅವರ ಪರಿಸ್ಥಿತಿಯನ್ನ ನೋಡಿದ್ರೆ ಅವರ ಹೊಟ್ಟೆ ಪಾಡಿಗೋಸ್ಕರವಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಈ ಬರ್ತಾ ಇದೆಯಲ್ಲ, ಏನು ರಾಜ್ಯ ಸರ್ಕಾರದ ಮೇಲೆ ಕೇಂದ್ರದವರು ಹೇಳೋದು, ಕೇಂದ್ರದವರು ರಾಜ್ಯ ಸರ್ಕಾರದ ಮೇಲೆ ಹೇಳುವಂಥದ್ದನ್ನ ಅದನ್ನ ಆಯ್ಕೆ ಮಾಡಿ ಅದನ್ನ ಫಿಲ್ಟರ್ ಮಾಡಿ ಇಲ್ಲಿ ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರವಾಗಿ ಸತ್ಯವನ್ನ ಮುಚ್ಚಿಡ್ತಾ ಇದಾರಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ರೀತಿಯೂ ಪತ್ರಿಕೋದ್ಯಮ ನಡೆಸಬೇಕು ಅನ್ಸುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.